ಹಿಂಡು ಕೆಲಸ ಮಾಡ್ತಾ ಇತ್ತು ಒಂದು ಕಾಲದಲ್ಲಿ. ಈಗ ಏನಾಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಕೆಲವು ಪಕ್ಷಗಳಿಗೆ, ಕೆಲವು ರಾಜಕೀಯ ಪಕ್ಷಗಳಿಗೆ ವಕ್ತಾರರಾಗಿ ಕೆಲಸ ಮಾಡ್ತಾ ಇದೆ. ಇಂಥವರು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವ ಒಂದು ಅನ್ಯಾಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೂ ಗೊತ್ತಿರಬಹುದು, ಗೊತ್ತಿದೆಯಲ್ಲ, ಒಂದು ಚಾನೆಲ್ ಬರುತ್ತೆ, 24 ಗಂಟೆ ಒಂದು ಸಮುದಾಯಕ್ಕೆ ಬರೆಯೋದು. ಯಾವ ಸಮುದಾಯನೂ ನೀನೇನು ಅಪ್ಲಿಕೇಶನ್ ಹಾಕ್ಬಿಟ್ಟು ಹುಟ್ಟಬೇಕಂತ ಏನು ಹುಟ್ಟಿಲ್ಲ. ಏನಲ್ಲ ಹತ್ರ ಈ ಸಾಬ್ರ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಿ ಏನ್ರಿ ಖಾದರ್ ಸಾಹೇಬ್ರ, ನಾನು ಕೇಳ್ತೀನಿ ನಿಮ್ಗೆ. ಅಲ್ಲ, ಯಾವತ್ತಾದ್ರೂ ನಮ್ಗೆ ಕಾಣ್ಬಿಟ್ಟು ನಾವೇನಾದ್ರು ಅಪ್ಲಿಕೇಶನ್ ಹಾಕಿದ್ವಾ? ಪೊಲೀಸ್ ಪ್ಯಾದೆ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು, ಪೋಸ್ಟ್ ಮ್ಯಾನ್ ಹಾಕ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು, P1 ಹಾಕ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ನಾನು ಇಲ್ಲಿ ಸೇರಿರುವ ಹಿಂದೂ ಬಾಂಧವರು ಕೇಳ್ತೀನಿ, ಏನ್ ಬ್ರಹ್ಮದೇವ್ರು ಯಾವತ್ತೊಂದು ಕನ್ಸಲ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಹುಟ್ಟಿದೀವ? ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಂದೂ? ಹಿಂಸೆಯಿಂದ ದೂರ ಇದ್ದು 4 ಜನರಿಗೆ ಒಳ್ಳೆ ಮಾಡುವ ಏಕೈಕ ಕೆಲಸ ಮಾಡುವವನು ಹಿಂದೂ. ವಾಟ್ ಇಸ್ ದ ಮೀನಿಂಗ್ ಆಫ್ ಮುಸಲ್ಮಾನ್? ಮೊಹಬ್ಬತ್ ಸೆ ಚಾರ್ ಕೋ ಲೇಕೋ ಚಲನೆ ವಾಲೆ ಕಾ ನಾಮ್ ಮುಸಲ್ಮಾನ್. ಕಷ್ಟದಲ್ಲಿರುವವರಿಗೆ ನಾನಿದ್ದೀನಂತ ತೋರಿಸ್ಕೊಳ್ಳೋನು ಕ್ರಿಶ್ಚಿಯನ್. ಇದು ಬಿಟ್ಬಿಟ್ಟು ಜಾತಿ, ಮತ, ಕುಲ, ಗೋತ್ರ, ನಾನು ಕೇಳ್ತೀನಿ, ಕಾಣದೇ ಇರುವ ದೇವರಿಗೆ ಪೂಜೆ ಮಾಡುವ ನಾವು. ಬಸವಣ್ಣ 12ನೇ ಶತಮಾನದಲ್ಲಿ ಹೇಳ್ತಾರೆ, ಅವನಾರವ ಇವನಾರವ, ಅವನಮ್ಮವ ಇವನಮ್ಮವ. ಈಗೇನಿಲ್ಲ, ಅವನಾರವ ಅವನು ಸಾಪ, ಇವನಾರವ ಇವನು ಗೊಲ್ಲ, ಅವನ್ಯಾರಪ್ಪ ಅವನು ಗೌಡ, ಇವನ್ಯಾರಪ್ಪ ಲಿಂಗಾಯತ. ಯಾ ನನ್ನ ಮಗ ಹೇಳಿದ್ದ ಬಗಡಿಗೆ ನಿನ್ಗೆ ಇದ ಹೇಳಿದ್ದ? ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ದೊಡ್ಡವರಿದ್ದಾರೆ, ನಾನು ಬಹಳ ಚಿಕ್ಕವನು. ನೋಡಿ, ಈ ಲೈನಲ್ಲಿ ಎಲ್ಲರಿಗಿಂತ ಚಿಕ್ಕವನು ಯಾರಾದಿದ್ರೆ ನಾನೇ. ಸ್ವಲ್ಪ ಕರ್ರಿಗಿದ್ರು ಬಹಳ ಚಿಕ್ಕವನೇ ನಾನು. ಏನ್ ಈ ಕಾರ್ಯಕ್ರಮ ನೀವು ನಡೆದು ಹೋಗ್ತಾ ಇದ್ದೀರಿ, ನಿಮ್ಮ ದೇವ್ರು ಒಳ್ಳೇದು ಮಾಡ್ಲಿ. ಆ ಸಲ್ಮಾನ್ ಬಾಪ ಇಲ್ಲೇ, ಸಲ್ಮಾನ್ ಖಾನ್ಗಿಂತಾನು ದೊಡ್ಡದಾಗಿ ಬೆಳೀಲಿ. ಆ ದೇವ್ರ ಆಶೀರ್ವಾದ ಇರುತ್ತೆ. ನಾನು ದೇವ್ರು ನಂಬಲ್ಲ, ನಾನು ದೇವ್ರು ನೋಡಲ್ಲ, ನಾನು ನೋಡಿಲ್ಲ. ಯಾವತ್ತಾದ್ರೂ ಯಾರಾದ್ರೂ ದೇವ್ರು ನೋಡಿದ್ದೀರ ಇಲ್ಲಿ? ಸಿ ಅಶ್ವಥ್ ಅವ್ರು ಹೇಳಿದ್ರು, ಒಳಿತು ಮಾಡು ಮನುಷ್ಯ ಅಂತ. ಒಳ್ಳೆ ಕೆಲಸ ಮಾಡೋವನು ಮಾತ್ರ ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಇರಲಿ. ಕೆಟ್ಟವರೆಲ್ಲನೂ ನಾನು ಏನೇನು ಹೇಳಕ್ ಬೇಡ, ಹೋಗಲ್ಲ, ಹೋಗ್ಲಿ ಅಂತ ಬಯಸ್ತಾ, ನನಗೇನು ಈ 2 ಮಾತು ಮಾತಾಡಕ್ಕೆ